ಅಯೋಗ್ಯರಿಗೂ ದುಡ್ಡು ಬಂದುಬಿಟ್ಟಿದೆಯಲ್ಲ, ಅಯೋಗ್ಯರಿಗೂ ಎಷ್ಟೋ ಪಾರಿತೋಷಿಕಗಳು ಸಿಕ್ಕಿದೆಯಲ್ಲ, ಅವಿವೇಕಿಗಳು ದೊಡ್ಡ ಮನುಷ್ಯರು ಅಂತ ಅನ್ನಿಸ್ಕೊಂಡಿದ್ದಾರಲ್ಲ ನಮ್ಮ ಸಮಾಜದಲ್ಲಿ. ಕಾರಣ ಏನು ಅಂತಂದರೆ ಪೂರ್ವ ಪುಣ್ಯ ಏನಾಗಿರುತ್ತೆ, 99% ಇರುತ್ತೆ. ಇಲ್ಲಿ ಒಂದು ಪ್ರಯತ್ನ ಮಾಡಿದ್ರೆ 100 ಆಗೋಯ್ತು, ಕೆಲಸ ಆಗೋಗುತ್ತೆ. ಪೂರ್ವ ಪುಣ್ಯ 5 ಇದ್ದವನು ಹಣೆ ಬರ ಹೇಳಿ 95 ಸತಿ ಪ್ರಯತ್ನ ಮಾಡಬೇಕು. ಅಥವಾ ನಷ್ಟ ಜಾತಕವೋ, ಅಥವಾ ನತದೃಷ್ಟರೋ, ಅಥವಾ ಅದೃಷ್ಟಹೀನರೋ, ಅಥವಾ ದುರಾದೃಷ್ಟವಂತರು, ಇವರೆಲ್ಲರನ್ನು ಕೈ ಹಿಡಿತಕ್ಕಂತಹ ಒಂದು ಒಳ್ಳೆಯ ಪ್ರಯೋಗ ಉಂಟು. ಪ್ರಯತ್ನ ನಿಮ್ಮದಾಗಲೇಬೇಕು. ಹುಟ್ಟಿದ್ದೆಲ್ಲ ಬಂಗಾರವನ್ನು ಮಾಡ್ತಕ್ಕಂತಹ ಶಕ್ತಿ ಈ ಒಂದು ಪ್ರಯೋಗದಲ್ಲಿ. 100ರಲ್ಲಿ ಒಂದು 50%, 51, 55% ಆಗಿರ್ತಕ್ಕಂತಹ ದಕ್ಷಿಣಾವರ್ತ ಶಂಕ ಸಿಕ್ಕರೆ ನಿಮ್ಮ ಪುಣ್ಯ. ಪಾಂಚಜನ್ಯ ಇರ್ತಕ್ಕಂತಹದ್ದು ಒಬ್ಬನ ಹತ್ರ, ಯಾರ ಹತ್ರ? ಶ್ರೀಮನ್ ಮಹಾವಿಷ್ಣುವಿನ ಹತ್ರ. 100ಕ್ಕೆ 100 ದಕ್ಷಿಣಾವರ್ತ ಸಿಗತಕ್ಕಂತಹ ಶಂಕ ಸಿಗ್ತಕ್ಕಂತಹ ಯೋಗಗಳು ಅಥವಾ ಚಾನ್ಸೇ ಇಲ್ಲ. ಶಂಕವನ್ನು ಇಟ್ಟು ಅದರಲ್ಲಿ ನೀರು ತುಂಬಿ ದಿನಾ ನೀರನ್ನು ತೀರ್ಥ ತೆಗೆದುಕೊಳ್ಳೋದು ಮತ್ತು ಮಿಕ್ಕ ನೀರನ್ನು ಸ್ನಾನ ಮಾಡೋದು. ದೇವಾಸುರರ ಸಮುದ್ರ ಮಥನ ಕಾಲದಲ್ಲಿ ಸಮುದ್ರದಿಂದ ಸುಮಾರು ವಸ್ತುಗಳು ಹುಟ್ಕೋತಾ ಬಂತು. ಅದರಲ್ಲಿ ಹುಟ್ಟಿದ್ಯಾವುದು ಅಂತಂದರೆ ಶಂಕು ಒಂದು. ಲಕ್ಷ್ಮೀದೇವಿಗೆ ಸಮಾನವಾಗಿರ್ತಕ್ಕಂತಹ ಒಂದು ಪದಾರ್ಥ ಯಾವುದು ಅಂತಂದರೆ ಶಂಕವಾಗಿದೆ. ಈ ದಕ್ಷಿಣಾವರ್ತ ಶಂಕ ಆಗಿರ್ಬೋದು, ಹಿಂದಿನ ಸಂಚಿಕೆಯಲ್ಲಿ ಇರತಕ್ಕಂತಹ ಘಂಟಾನಾದವಾಗಿರ್ಬೋದು ಮಾಡಿದ್ದೇ ಆದರೆ ಅವ್ಯಾಹತವಾಗಿರ್ತಕ್ಕಂಥ ಲಕ್ಷ್ಮಿಯ ಪ್ರವಾಹ ನಿಮ್ಮ ಮನೆಯಲ್ಲಿ ಉಂಟಾಗ್ತಕ್ಕಂಥದ್ರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ. ಇದರ ಬಗ್ಗೆ ಶ್ರದ್ಧೆ ಇಲ್ಲದವನು ಏನೂ ಉಪಯೋಗ ಪಡೋದಿಲ್ಲ. ಅದೇನು ಹೇಳುತ್ತೆ ಅಂದರೆ ಸಂಶಯಾತ್ಮ ವಿನಶ್ಯತಿ ಅಂತ ಶಾಸ್ತ್ರದಲ್ಲಿ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಅರ್ಥಪೂರ್ಣ ಮಾತುಗಳಿಂದ ಭಕ್ತರಿಗೆ ದಾರಿದೀಪವಾಗಿರುವ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ ಇದ್ದಾರೆ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಪಾರ ಕರುಣಾ ಸಿಂಧುಂ ಸಚ್ಚಿದಾನಂದದಾಯಕಂ ನಮಾಮಿ ಸುಚಿರಂ ನಿತ್ಯಂ ವಾಲಕೇಶ್ವರ ಭಾರತೀಂ. ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದ ವಾಲಕೇಶ್ವರ ಭಾರತಿ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ಎಲ್ಲರಿಗೂ ಮಂಗಳೋದಯ, ಎಲ್ಲರಿಗೂ ಆಯುರ ಆರೋಗ್ಯ ಆನಂದ ಅಷ್ಟೈಶ್ವರ್ಯ ಉಂಟಾಗಲಿ. ವೀಕ್ಷಕರೇ, ನಾವು ಜೀವನದಲ್ಲಿ ಎರಡು ಕ್ಯಾಟಗರಿಯ ಜನರನ್ನು ನೋಡಿರ್ತೀವಿ. ಒಬ್ಬರು ಕೈ ಹಾಕಿದಾಗ ಏನೇ ಕೆಲಸ ಮಾಡಿದ್ರು ಯಶಸ್ಸು ಅಥವಾ ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯವಾಗಲ್ಲ. ಬಹಳಷ್ಟು ಫೇಲ್ಯೂರ್ಗಳನ್ನೇ ಜನ ನೋಡಿರ್ತಾರೆ. ಇನ್ನೂ ಕೆಲವರು ಸಾಕಷ್ಟು ಅಂದರೆ ಸ್ವಲ್ಪ ಮಿನಿಮಮ್ ಪ್ರಯತ್ನ ಪಟ್ಟರೂ ಕೂಡ ಯಶಸ್ಸು ಸಿಗ್ತಾ ಇರುತ್ತೆ, ಪ್ರಗತಿಯನ್ನು ಸಾಧಿಸ್ತಾ ಇರ್ತಾರೆ. ಆದರೆ ಇದೆಲ್ಲದಕ್ಕೂ ಅದೃಷ್ಟ, ನತದೃಷ್ಟ ಇದಷ್ಟೇ ಕಾರಣವ ಅಥವಾ ಏನು ಇದರ ವ್ಯಾಖ್ಯಾನ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಬಹಳಷ್ಟು ಜನ ಹೇಳ್ತಾರೆ, ಗುರುಜಿ ಅವ್ರು ಬಿಡಿ, ಅದೃಷ್ಟವಂತ ಕೈ, ಅದು ಕೈ ಮುಟ್ಟಿದೆಲ್ಲ ಚಿನ್ನ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ. ಹೇಗೆ ಸಾಧ್ಯ ಗುರುಜಿ ಇದು? ಇದೆಲ್ಲ ಕರ್ಮಸಿದ್ಧಾಂತ ಅಂದರೆ ಪೂರ್ವಾರ್ಜಿತ ಪುಣ್ಯಗಳು. ಯಾಕಂದರೆ ಇಡೀ ಮನುಷ್ಯನ ಜೀವನವನ್ನು ಈಗ ನಮಗೆ ಅನುಭವದಲ್ಲಿ ಬಂದಿರ್ತೀವಿ. ನೀವು ಹೇಳಿದಂಥದ್ದೆಲ್ಲವೂ ಅಯೋಗ್ಯರಿಗೂ ದುಡ್ಡು ಬಂದುಬಿಟ್ಟಿದೆಯಲ್ಲ, ಅಯೋಗ್ಯರಿಗೂ ಎಷ್ಟೋ ಪಾರಿತೋಷಿಕಗಳು ಸಿಕ್ಕಿದೆಯಲ್ಲ, ಅವಿವೇಕಿಗಳು ದೊಡ್ಡ ಮನುಷ್ಯರು ಅಂತ ಅನ್ನಿಸ್ಕೊಂಡಿದ್ದಾರಲ್ಲ ನಮ್ಮ ಸಮಾಜದಲ್ಲಿ. ಕಾರಣ ಏನು ಅಂತಂದರೆ ಪೂರ್ವ ಪುಣ್ಯ ಏನು ಹೇಳುತ್ತೆ ಅಂದರೆ, ಜಾತಕ ಬರೀಬೇಕಾದ್ರೆ ಒಂದು ಶ್ಲೋಕವನ್ನು ಬರೆಯುವ ಒಂದು ಪದ್ಧತಿ ನಮ್ಮಲ್ಲುಂಟು. ಜನನಿ ಜನ್ಮ ಸೌಖ್ಯಾನ ವರ್ಧನಿ ಕುಲಸಂಪದಾಂ ಪದವಿ ಪೂರ್ವ ಪುಣ್ಯಾನ ಲಿಖ್ಯತೆ ಜನ್ಮಪತ್ರಿಕಾ. ಅಂದರೆ ನಿಮ್ಮ ಪೂರ್ವ ಪುಣ್ಯವನ್ನು ಅನುಸರಿಸಿ ನೀವು ಎಲ್ಲ ಅನುಭವಿಸ್ತೀರ ಕಣಯ್ಯ ಅಂತ. ಪೂರ್ವ ಪುಣ್ಯ ಏನಾಗಿರುತ್ತೆ, 99% ಇರುತ್ತೆ. ಇಲ್ಲಿ ಒಂದು ಪ್ರಯತ್ನ ಮಾಡಿದ್ರೆ 100 ಆಗೋಯ್ತು, ಕೆಲಸ ಆಗೋಗುತ್ತೆ. ಪೂರ್ವ ಪುಣ್ಯ 5 ಇದ್ದವನು ಹಣೆ ಬರ ಹೇಳಿ 95 ಸತಿ ಪ್ರಯತ್ನ ಮಾಡಬೇಕು. ಕಿಂಗ್ ಬ್ರೂಸ್ ಮಾಡ್ದಂಗೆ ಮಾಡಿದ್ದೇನೆ ಮಾಡಿ 95ನೇದು ಮಾಡಿದ ನಂತರ ಫಲ ಬರುತ್ತೆ. ಆಗೇನಾಗುತ್ತೆ, ಮಾತಾಡ್ಕೋತೀವಿ, ನಾ 95 ಸತಿ ಮಾಡಿದೆ ನೋಡಿ, ನನ್ನ ಹಣೆ ಬರ 25 ವರ್ಷ ಹಿಡಿಸ್ತು. ಅವ್ನ ಪಕ್ಕದ ಮನೆ ಅವನು ದೊಡ್ಡ ಕುಡುಕ, ಅಯೋಗ್ಯ, ಅವನು ವಿಷಯಲಂಪಟ, ಅವನು ನೋಡ್ರಿ ಹೋಗಿ ಬಂದು ಕೆಲಸ ಆಗೋಯ್ತು ಒಂದು. ಇದಕ್ಕೆ ಕಾರಣ ಪೂರ್ವ ಪುಣ್ಯ. ಇವತ್ತಿನ ದಿವಸ ನಾವು ಹೇಳಲಿಕ್ಕೆ ಹೊರಟಿರೋದೇನು ಅಂತಂದರೆ, ಇದರ ವ್ಯಾಖ್ಯೆಯೊಂದಿಗೆ ಚಿಕ್ಕದಾಗಿ ಹೇಳಿದ ನಂತರದಲ್ಲಿ ಇಂತಹ ಪೂರ್ವ ಪುಣ್ಯ ಕಳೆದುಕೊಂಡಿರ್ತಕ್ಕಂಥವ್ರು ನತದೃಷ್ಟರು ಅಂತ ಹೇಳಿದ್ರು ನೋಡಿ. ಇದಕ್ಕೆ ಸಂಸ್ಕೃತದಲ್ಲಿ ಒಂದು ಪದ ಇದೆ, ನಷ್ಟ ಜಾತಕರು ಅಂತ. ಅಂದರೆ ಕೆಲವರು ನೋಡಿ, ಸಹವಾಸ ನೀವು ಮಾಡಿದಾಗ ಏನು ಮಾಡಿದ್ರು ಅವ್ರ ಜೊತೆಯಲ್ಲಿ ಕೈ ಸುಟ್ಕೋತೀರಿ. ಇದೆಲ್ಲರ ಅನುಭವಕ್ಕೂ ಬಂದಿರುತ್ತೆ. ಅವ್ರ ಜೊತೆಯಲ್ಲಿ ಯಾರೇ ಏನು ಕೆಲಸ ಮಾಡಿದಾಗಲೂ ಅದು ನಾಶನವಾಗಿ ಹೋಗುತ್ತೆ. ಅಂತಹ ಒಂದು ನತದೃಷ್ಟತೆ ಅವರಲ್ಲಿರುತ್ತೆ. ಇದಕ್ಕೆ ನಷ್ಟ ಜಾತಕ ಅಂತ ಹೆಸರು. ಒಟ್ಟಿನಲ್ಲಿ ಪೂರ್ವಜನ್ಮದ ಒಂದು ಪಾಪ ಪುಣ್ಯಗಳೋ ಅಥವಾ ನಷ್ಟ ಜಾತಕವೋ ಅಥವಾ ನತದೃಷ್ಟರೋ ಅಥವಾ ಅದೃಷ್ಟಹೀನರೋ ಅಥವಾ ದುರಾದೃಷ್ಟವಂತರು, ಇವರೆಲ್ಲರನ್ನು ಕೈ ಹಿಡಿತಕ್ಕಂತಹ ಒಂದು ಒಳ್ಳೆಯ ಪ್ರಯೋಗ ಉಂಟು.
ಶಾಸ್ತ್ರದಲ್ಲಿ. ಮತ್ತೆ ಎಚ್ಚರಿಕೆ ಮಾಡಿ ಹೇಳ್ತಾ ಇದ್ದೀನಿ, ಪ್ರಯತ್ನ ನಿಮ್ಮದಾಗಲೇಬೇಕು ಇದನ್ನು ಮಾಡಿದ ನಂತರದಲ್ಲಿ. ಅದು ಮತ್ತೆ ಒತ್ತು ಹೇಳಿದಿರುತ್ತೆ. ಯಾಕೆಂದರೆ ಪ್ರಯತ್ನವನ್ನು ಮಾಡದೇ ಇದ್ದರೆ ಏನಾಗುತ್ತೆ, ತಾಯಿಯು ನಿಮಗೆ ಊಟವನ್ನು ಹಾಕೋದಿಲ್ಲ. ಚಿಕ್ಕ ಪುಟಾಣಿ ಮಗು 6 ತಿಂಗಳದು ಅಮ್ಮ ಅಂತ ಹತ್ರನೇ ತಾಯಿ ಹೋಗಿ ಎತ್ಕೊಂಡು ಪಾಪ ಮಗುವಿಗೆ ಹಸಿವಾಗಿದೆ ಎಂದು ಗೊತ್ತಾಗಿ ತನ್ನ ಎದೆ ಹಾಲನ್ನು ಉಣಿಸ್ತಾಳೆ. ಅದ್ರ ಪಾಠಕದ ಮಲಗಿದರೆ ಯಾವ ತಾಯಿ ಹೋಗ್ಬಿಟ್ಟು ಮಗುವನ್ನು ಎಬ್ಬಿಸಿ ಹಾಲು ಕುಡಿಸೋದು ನೋಡಿದ್ದೀರಿ ನೀವು? ನಾವು ಆರ್ತನಾದವನ್ನು ಮಾಡಬೇಕು, 10 ಕಡೆ ಹೋಗಿ ಕೇಳಬೇಕು, ನಮಗೊಂದು ಕೆಲಸ ಕೊಡಿ, ಈ ಥರ ಪ್ರಾಬ್ಲಮ್ ಇದೆ, ಇದಕ್ಕೆ ನಾವೇನು ಮಾಡೋಣ, ಸ್ವಲ್ಪ ಹೇಳಿ ಅಂತ ಹೇಳಿ. ನಮ್ಮ ತಂದೆಯವರು ಹೇಳೋರು, ಬಾಯಿ ಕುರುಡಿದೆಯನಯ್ಯ ನಿನಗೆ ಅಂತ ಒಂದಿನ ಏನೋ ಹೇಳಿದ್ದಕ್ಕೆ ನಾನು ಹೋಗಿ ಕೇಳಯ್ಯ ಅಂತಿದ್ರೆ ನನಗೆ ಹೇಳಕ್ಕೆ ಹೆಂಗೆ ಗೊತ್ತಾಗುತ್ತೆ ನನಗೆ ಅಂತ ಕೇಳಿದೆ. ಏನೋ ಒಂದು ವಿಚಾರಕ್ಕೆ ನಾನು ಚಿಕ್ಕವನಿದ್ದಾಗ, ಬಾಯಿ ಕುರುಡೇನಯ್ಯ ನಿನಗೆ, ಹೋಗಯ್ಯ ಅಲ್ಲಿ ಕೇಳಯ್ಯ ಒಂದು 5 ಜನನ, 6ನೇವನೋ 7ನೇವನೋ 5ನೇವನೋ ನಿನಗೆ ದಾರಿ ತೋರಿಸ್ತಾರೆ ಅಂತ. ಅದರ ಅರ್ಥ ಏನು ಅಂತಂದರೆ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಪ್ರಯತ್ನಶೀಲರಿಗೆ ನಾನು ಹೇಳ್ತಕ್ಕಂತಹ ಪ್ರಯೋಗ ಅತ್ಯದ್ಭುತವಾಗಿರ್ತಕ್ಕಂತಹ ಫಲವನ್ನು ಕೊಡುತ್ತೆ. ಮುಟ್ಟಿದ್ದೆಲ್ಲ ಬಂಗಾರವನ್ನು ಮಾಡ್ತಕ್ಕಂತಹ ಶಕ್ತಿ ಈ ಒಂದು ಪ್ರಯೋಗದಲ್ಲಿದೆ. ಆದರೆ ಬಹಳ ಹುಷಾರಾಗಿ ಇದನ್ನು ಆಯ್ಕೆ ಮಾಡಿಕೊಂಡು ಅಂಥವರ ಬಳಿ ಈ ಪ್ರಯೋಗವನ್ನು ನೀವು ಮಾಡಿಸಿಕೊಳ್ಳಬೇಕು. ಆನ್ಲೈನ್ ಇದರ ಭರಾಟೆ ಜಾಸ್ತಿ ಇದೆ ಇತ್ತೀಚಿನ ದಿನಗಳಲ್ಲಿ. ಅದೇನು ಅಂತಂದರೆ ದಕ್ಷಿಣಾವರ್ತ ಶಂಖ. ದಕ್ಷಿಣಾವರ್ತ ಶಂಖ ಅಂದ್ರೇನು? ಬಲಮುರಿ ಶಂಕು. ನೀವು ಆನ್ಲೈನಾಗಿ ನೋಡಿದ್ರೆ ಕುಬೇರ ಶಂಕು ಅಂತೆ, ಬುಧನ ಶಂಕು ಅಂತೆ, ಶುಕ್ರನ ಶಂಕು ಅಂತೆ, ಲಕ್ಷ್ಮೀ ಶಂಕು ಅಂತೆ, ಪಾಂಚಜನ್ಯ ಶಂಕವನ್ನು ಮಾರತಕ್ಕಂತಹ ಪರಮಾದ್ಭುತವಾಗಿರ್ತಕ್ಕಂತಹ ಏನೋ ದೇವತಾ ಮನುಷ್ಯರು ಕೂಡ ಇದ್ದಾರೆ ನಿಮಗೆ ಇಂಟರ್ನೆಟ್ಟಲ್ಲಿ. ಪಾಂಚಜನ್ಯ ಇರ್ತಕ್ಕಂತಹದ್ದು ಒಬ್ಬನ ಹತ್ರ. ಯಾರ ಹತ್ರ? ಶ್ರೀಮನ್ ಮಹಾವಿಷ್ಣುವಿನ ಹತ್ರ. ಮೊನ್ನೆ ಏನಕ್ಕೋ ಕೇಳ್ತಾಗ ನಮ್ಮ ಹುಡುಗ ನನಗೆ ನಕ್ತಂತ ತೋರಿಸ್ತಾ, ನೋಡಿ ಗುರುಗಳ ಏನೇನು ಮಟ್ಟಕ್ಕೆ ಬಂತು ಮಾರ್ಕೆಟಿಂಗ್ ಆನ್ಲೈನ್ ಮಾಡಿ, ಅದರಲ್ಲಿ ಪಾಂಚಜನ್ಯ ಶಂಕ್ ಅಂತ ಹಾಕಿದ್ದಾನೆ, 500 ರೂಪಾಯಿ ಕೊಡ್ತಾನಂತೆ. ಅಂದರೆ ಯಾವ ಮಟ್ಟಕ್ಕೆ ಇಳಿದೋಗ್ಬಿಟ್ರು ಇವರು ದುಡ್ಡಿಗೋಸ್ಕರ ಅಂತಕ್ಕಂಥದ್ದು. ಈ ಥರ ಒಂದು ಯಾವುದೇ ಒಂದಕ್ಕೆ ನೀವು ಟೋಪಿ ಹಾಕಿಸಿಕೊಳ್ಳದೆ ಉತ್ತಮವಾಗಿರ್ತಕ್ಕಂತಹ ಬಲಮುರಿ ಶಂಕ ಸಿಗೋದು ಬಹಳ ಕಷ್ಟ. ಆದರೆ ಸಿಗುತ್ತೆ. ಇದ್ದಿದ್ದರಲ್ಲಿ ಪರವಾಗಿಲ್ಲ ಅಂತಕ್ಕಂಥದ್ದು 100ರಲ್ಲಿ ಒಂದು 50%, 51, 55% ದಕ್ಷಿಣಾವರ್ತ ಶಂಕ ಸಿಕ್ಕರೆ ನಿಮ್ಮ ಪುಣ್ಯ. 100ಕ್ಕೆ 100 ದಕ್ಷಿಣಾವರ್ತ ಸಿಗತಕ್ಕಂತಹ ಶಂಕ ಸಿಗ್ತಕ್ಕಂತಹ ಯೋಗಗಳು ಅಥವಾ ಚಾನ್ಸೇ ಇಲ್ಲ. ಅದು ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಅಂತ ತಿಳಿದವರು ಹೇಳ್ತಾರೆ. ನಾನಂತೂ ಕೊಂಡಿಲ್ಲ, ನಾನು ನೋಡಿಯೂ ಇಲ್ಲ. ಯಾವುದೋ ಅನಾದಿ ಕಾಲದಿಂದ ನಮ್ಮ ತಂದೆ ತಾತ ಮುತ್ತಾತನ ಕಾಲ ಇರ್ತಕ್ಕಂತಹ ಒಂದು ಚಿಕ್ಕ ದಕ್ಷಿಣಾವರ್ತ ಶಂಕ ಇದೆ, ನಾವು ಅದರಲ್ಲಿ ತೃಪ್ತರಾಗಿದ್ದೇವೆ. ಇಂತಹ ಒಂದು ದಕ್ಷಿಣಾವರ್ತ ಶಂಕವನ್ನು ಸಂಪಾದನೆ ಮಾಡಿಕೊಂಡು ತಿಳಿದವರಲ್ಲಿ, ಮಂತ್ರಶಾಸ್ತ್ರವನ್ನು ಚೆನ್ನಾಗಿ ತಿಳಿದವರಲ್ಲಿ ಹೋಗಿ ಇದನ್ನು ಕೊಟ್ಟು ದಕ್ಷಿಣಾವರ್ತ ಲಕ್ಷ್ಮೀ ಪ್ರಯೋಗ ಅಂತಕ್ಕಂತಹ ಇದನ್ನು ಸ್ಥಾಪಿಸುವ ಒಂದು ವಿಧಿ ಇದೆ. ಒಂದು ಪಾತ್ರೆಯಲ್ಲಿ ಒಂದು ಯಂತ್ರವನ್ನು ಬರೆದು ಅದರ ಮೇಲೆ ಒಂದು ಚಿಕ್ಕದಾಗಿರ್ತಕ್ಕಂತಹ ಬಂಗಾರದ ತಗಡಿನಲ್ಲಿ ಒಂದು ಯಂತ್ರವನ್ನು ಬರೆದು, ಅಷ್ಟು ಕೊಡೋಕ್ಕಾಗಲ್ಲ ಅಂದರೆ ಬೆಳ್ಳಿಲಿ ಮಾಡಿಸಿಕೊಳ್ಬೋದು. ಬಂಗಾರದ ಪಾತ್ರೆಯಲ್ಲ, ಬೆಳ್ಳಿ ಮಾಡ್ಬೋದು, ತಾಮ್ರ ಮಾಡ್ಬೋದು, ಹಿತ್ತಾಳೆ ಮಾಡ್ಬೋದು. ಬೆಳ್ಳಿ ಮಾಡಿದರೆ ಶ್ರೇಷ್ಠ. ಅದನ್ನು ಮಾಡಿ ಅದರ ಮೇಲೆ ದಕ್ಷಿಣಾವರ್ತ ಶಂಕವನ್ನು ಇಟ್ಟು ಅದರಲ್ಲಿ ನೀರು ತುಂಬಿ ದಿನಾ ನೀರನ್ನು ತೀರ್ಥ ತೆಗೆದುಕೊಳ್ಳೋದು ಮತ್ತು ಮಿಕ್ಕ ನೀರನ್ನು ಸ್ನಾನ ಮಾಡೋದು. ಇದು ರಿವರ್ಸ್ ಮಾಡಬೇಕು. ಇವತ್ತು ನೀರು ತುಂಬಿಸಿಟ್ಟಿರ್ತೀರಲ್ಲ, ಅದನ್ನು ತಿರುಗಿ ದಿವಸ ಬೆಳಗ್ಗೆ ಬೇರೆ ಪಾತ್ರೆಗೆ ಹಾಕ್ಕೊಂಡು ಮತ್ತೆ ಇದನ್ನು ಶುದ್ಧಿ ಮಾಡಿ ಮತ್ತೆ ನೀರು ತುಂಬಿಸಿ ದೇವರ ಮನೆಯಲ್ಲಿಟ್ಟು ಅದಕ್ಕೆ ಒಂದು ಚಿಕ್ಕ ಹೂವಿಟ್ಟು ನಮಸ್ಕಾರ ಮಾಡಬೇಕು. ಮರುದಿವಸ ನೀವು ಬೆಳಗ್ಗೆ ಸ್ನಾನ ಮಾಡಬೇಕಾದ್ರೆ ಆ ನೀರಲ್ಲಿ ಇಂದಿಷ್ಟು ಭಾಗವನ್ನು ಪಕ್ಕಕ್ಕಿಟ್ಟು ಆ ನೀರನ್ನು ಸ್ನಾನ ಮಾಡಿ ಆ ಮಿಕ್ಕಿದ್ದನ್ನು ಸ್ನಾನ ಮಾಡಿ ಬಂದು ತೀರ್ಥ ತೆಗೆದುಕೊಳ್ಳಬೇಕು. ಹಿಂದಿನ ದಿನ ರಾತ್ರಿ 1ನೇ ತಾರೀಕು ಬೆಳಗ್ಗೆ ನೀವು ನೀರು ತುಂಬಿಸಿಟ್ಟಿರ್ತಕ್ಕಂಥದ್ದು 3ನೇ ತಾರೀಕು ಬೆಳಗ್ಗೆ ಸ್ನಾನಕ್ಕೆ ಬರುತ್ತೆ. ಈ ಸ್ವಲ್ಪ ಇದರ ತರ್ಕವನ್ನು ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ಬೆಳಗ್ಗೆ ಎದ್ದುಬಿಟ್ಟು ಸ್ನಾನ ಮಾಡದೆ ಹಲ್ಲುಜ್ದೆ ಹೋಗ್ಬಿಟ್ಟು ಈ ಶಂಕವನ್ನು ಮುಟ್ಟಿ ನೀರು ಹಾಕ್ಕೊಂಡ್ಬಿಟ್ಟಿರ. ಈ ತಿಳಿದವ್ರು ಹೇಳ್ತಾರೆ, ಮಾಡಿಕೊಟ್ಟವರು. ಈ ರೀತಿಯಾಗಿರ್ತಕ್ಕಂತಹ ದಕ್ಷಿಣಾವರ್ತ ಶಂಕದ ಈ ಒಂದು ಜಲಪೂರ್ಣ ಪೂಜನೆ, ಪ್ರಾಶನ ಮತ್ತು ಸ್ನಾನದಿಂದ ಅದ್ಭುತವಾಗಿರ್ತಕ್ಕಂತಹ ಲಕ್ಷ್ಮಿಯ ಕಟಾಕ್ಷ ನಿಮಗೆ ಉಂಟಾಗುತ್ತೆ. ಏನು ಸಂಬಂಧ ದಕ್ಷಿಣಾವರ್ತಕ್ಕೂ ಲಕ್ಷ್ಮಿಗೂ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಹೇಳ್ಬೋದು ವಿಷ್ಣುವಿನ ಕೈಯಲ್ಲಿದೆ, ಅದು ಒಂದು ಪ್ರಶ್ನೆ. ಎರಡನೇದ್ದು ನೀವು ನೋಡಿದರೆ ಸಮುದ್ರ ಮಥನ ಕಾಲದಲ್ಲಿ, ದೇವಾಸುರರ ಸಮುದ್ರ ಮಥನ ಕಾಲದಲ್ಲಿ ಸಮುದ್ರದಿಂದ ಸುಮಾರು ವಸ್ತುಗಳು ಹುಟ್ಕೋತಾ ಬಂತು. ಅದರಲ್ಲಿ ಹುಟ್ಟಿದ್ಯಾವುದು ಅಂತಂದರೆ ಶಂಕು ಒಂದು, ಲಕ್ಷ್ಮಿ ಒಂದು, ಕಾಮಧೇನು ಒಂದು, ಕಲ್ಪವೃಕ್ಷ ಒಂದು, ತುಳಸಿ ಒಂದು, ಮತ್ತು ರೋಹಿಣಿ ಒಂದು, ಚಿಂತಾಮಣಿ ಒಂದು, ಅಮೃತ ಒಂದು. ಇವೆಲ್ಲ ಚಂದ್ರ, ಇವೆಲ್ಲ ಅಣ್ತಂಬಂದರು ಅಕ್ಕಂಗಿರು, ಇವೆಲ್ಲ ಒಂದೇ ಕುಟುಂಬದವರು. ಯಾಕೆಂದರೆ ಒಬ್ಬನೇ ತಾನೇ ತಂದೆ ತಾಯಿ. ಆದ್ದರಿಂದ ಲಕ್ಷ್ಮೀದೇವಿಗೆ ಸಮಾನವಾಗಿರ್ತಕ್ಕಂತಹ ಒಂದು ಪದಾರ್ಥ ಯಾವುದು ಅಂತಂದರೆ ಶಂಖವಾಗಿದೆ.
ತುಳಸಿಯಾಗಿದೆ. ಅಂತಹ ದಕ್ಷಿಣಾವರ್ತ ಶಂಖದ ಸಶಾಸ್ತ್ರೀಯವಾದ ಪೂಜೆ ಸ್ಥಾಪನೆಯನ್ನು ಮಾಡಿಸಿ, ದಕ್ಷಿಣಾವರ್ತ ಶಂಖ ತಂದಿಟ್ಕೊಂಡು ನೀರು ಕುಡಿತಾ ಹೋದರೆ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನನಗೆ, ಆದರೆ ಅದಕ್ಕೆ ಶಾಸ್ತ್ರೀಯವಾಗಿರ್ತಕ್ಕಂತಹ ಪ್ರಯೋಗವನ್ನು ಮಾಡಿಸಿ ನೀವು ಉಪಯೋಗಿಸಬೇಕು. ಏಕೆ ಅಂತ ನಾವು ನೋಡಿದಾಗ, ಇನ್ನು ಮುಂದಿನ ಸಂಚಿಕೆಯಲ್ಲಿ ಈ ಥರದೊಂದು 2 ಪ್ರಯೋಗನ ಹೇಳ್ತೀವಿ. ಹಿಂದಿನ ಸಂಚಿಕೆಯಲ್ಲಿ ಒಂದು ಗಂಟೆದು ಹೇಳಿದ್ದೆ ನಾನು. ಜನರಿಗೆ ಅನಿಸುತ್ತೆ ನಾವೇ ತೊಗೊಂಡು ಬಾರಿಸ್ಕೊಂಡ್ರೆ ಅದೇ ಸೌಂಡ್ ಬರೋದಿಲ್ವೇ ಅಂತ. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತೀನಿ. ಒಂದು 2 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಲೇಟೆಸ್ಟ್ ಒಂದು ಆ್ಯಪಲ್ ಫೋನ್ ತೊಗೊಂಬನ್ನಿ. ಆ ರಿಂಗ್ ಟೋನ್ ಒತ್ತಿದ ತಕ್ಷಣ ಸೌಂಡ್ ಬರುತ್ತೋ ಇಲ್ಲ? ಬರುತ್ತೆ, ಶಬ್ದ ಮಾಡುತ್ತೆ. ಹಲೋ ಅಂತ ಕಿವಿ ಇಟ್ಕೊಂಡ್ರೆ ಯಾರಾದ್ರೂ ಮಾತಾಡೋದು ಕೇಳಿಸುತ್ತೆಯೇ? ಕೇಳಿಸೋದಿಲ್ಲ. ಅದು ಕೇಳಿಸೋದಕ್ಕೆ ಏನು ಮಾಡಬೇಕು? ಅದಕ್ಕೊಂದು ಸಿಮ್ ಹಾಕಬೇಕು. ಆ ಸಿಮ್ ಯಾವುದಾಗಿರಬೇಕು? ಅಥೆಂಟಿಕೇಟೆಡ್ ಸಿಮ್ ಆಗಿರಬೇಕು. ಅದಕ್ಕೆ ನಿಮ್ಮ ಆಧಾರ್ ಕೊಡಬೇಕು, ನಿಮ್ಮ ಕುಲ ಗೋತ್ರ ಕೊಡಬೇಕು, ನಿಮ್ಮ ಸೋದರ ಮಾವ ಆದರೂ ನೀವು ಕೊಡಬೇಕು ಅದನ್ನು. ಆ ರೀತಿಯಾಗಿ ಈ ಶಂಖ, ಗಂಟೆ, ಮತ್ತೊಂದು ಮಗದೊಂದು ಇವೆಲ್ಲ ಫೋನುಗಳಿದ್ದ ಹಾಗೆ. ಅದಕ್ಕೆ ನಿಮ್ಮ ಕುಲ ಗೋತ್ರ, ನಕ್ಷತ್ರ, ಯೋಗಕರಣಾದಿಗಳನ್ನು ಉಚ್ಚಾರ ಮಾಡಿದ ಮಂತ್ರಜ್ಞನು ಇವರಿಗೆ ಈ ಪ್ರಯೋಗಕ್ಕೆ ಇದನ್ನು ಮಾಡಿ ಕೊಡ್ತಿದ್ದೀನಪ್ಪ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿಕೊಡೋದು. ಅದಕ್ಕೆ ಹಾಕೋ ಸಿಮ್ ಕಾರ್ಡ್. ಅದಕ್ಕೆ ಚಾರ್ಜ್ ಯಾವುದು, ಕರೆನ್ಸಿ ಯಾವುದು ಅಂದರೆ ದಿನನಿತ್ಯ ನೀವು ಮಾಡೋ ಪೂಜೆ ಅದಕ್ಕೆ ಕರೆನ್ಸಿ. ಇದನ್ನು ಮಾಡಿದ್ದೇ ಆದರೆ ಪ್ರಪಂಚದ ಯಾವ ಮೂಲೆಯಿಂದ ಬೇಕಾದರೆ ಹೇಗೆ ಮಾತಾಡ್ತಿದ್ದೀರೋ, ಈ ದಕ್ಷಿಣಾವರ್ತ ಶಂಖ ಆಗಿರ್ಬೋದು, ಹಿಂದಿನ ಸಂಚಿಕೆಯಲ್ಲಿ ಇರತಕ್ಕಂತಹ ಘಂಟಾನಾದವಾಗಿರಬಹುದು ಮಾಡಿದ್ದೇ ಆದರೆ ಅವ್ಯಾಹತವಾಗಿರ್ತಕ್ಕಂಥ ಲಕ್ಷ್ಮಿಯ ಪ್ರವಾಹ ನಿಮ್ಮ ಮನೆಯಲ್ಲಿ ಉಂಟಾಗ್ತಕ್ಕಂಥದ್ರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ. ಇದರ ಬಗ್ಗೆ ಶ್ರದ್ಧೆ ಇಲ್ಲದವನು ಏನೂ ಉಪಯೋಗ ಪಡೋದಿಲ್ಲ. ಅದೇನು ಹೇಳುತ್ತೆ ಅಂದರೆ ಸಂಶಯಾತ್ಮ ವಿನಶ್ಯತಿ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಹೇಳ್ಬಿಟ್ಟಿದ್ದಾನೆ, ಸಂಶಯ ಇದ್ದವನು ಹಾಳಾಗಿ ಹೋಗ್ತಾನೆ ಅಂತ. ಆದ್ದರಿಂದ ನಿಸ್ಸಂಶಯವಾಗಿ ಹೊರಟು ಆಸ್ತೆ ಇದ್ದವರು, ಇದರಲ್ಲಿ ಶ್ರದ್ಧೆ ಇದ್ದವರು, ಇದರಲ್ಲಿ ಕೆಲಸ ಆಗುತ್ತೆ ಅಂತಕ್ಕಂಥ ಮನೋಭಾವನೆ ಇರೋರಿಗೆ ಮಾತ್ರ ಇದನ್ನು ಹೇಳ್ತಾ ಇರ್ತಕ್ಕಂಥದ್ದು. ಇಂತಹ ದಕ್ಷಿಣಾವರ್ತ ಶಂಖವನ್ನು ಮನೆಯಲ್ಲಿ ಸ್ಥಾಪನೆ ಮಾಡಿಕೊಂಡು ನಿಮ್ಮ ಕೆಲಸ, ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ ನೀವು ಮಾಡಿದ್ದೇ ಆದರೆ ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗುವುದರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ ಅಂತ ಹೇಳಬಹುದು. ಖಂಡಿತ ಗುರುಜಿ, ನಾವು ಮಾಡುವಂತಹ ಕೆಲಸ ಸಂಪೂರ್ಣ ಪ್ರತಿಫಲ ಕೊಡಬೇಕು, ಯಶಸ್ಸು ಸಿಗಬೇಕು ಅನ್ನೋದು ಪ್ರತಿಯೊಬ್ಬರ ಅಪೇಕ್ಷೆ ಆಗಿರುತ್ತೆ. ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಜಿ. ಮಂಗಳ ಮಾಹೇಶ್ವರಿ ಶುಭಂ ಕರೋತು. ವೀಕ್ಷಕರೇ, ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಎಂದಾದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರುಜಿಗಳನ್ನು ನೇರವಾಗಿ ಸಂಪರ್ಕಿಸಿ ಪರಿಹಾರವನ್ನು ಕಂಡುಕೊಳ್ಳಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.